ಓಂ ಶ್ರೀ ಗುರುದೇವೋಭ್ಯೋ ನಮಃ. ಓಂ ನಮೋ ನಾರಾಯಣಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ. ಕಾಮಾಕ್ಷಿ ಅಸ್ಟ್ರಾಲಜಿಗೆ ನಿಮಗೆಲ್ಲ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಈವರೆಗೆ ಸಬ್ಸ್ಕ್ರೈಬ್ ಆದಂಥ ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಕೇಳ್ಕೊಳ್ತೀನಿ. ಅನಾರೋಗ್ಯದ ನಿಮಿತ್ತ ವಿಡಿಯೋಗಳನ್ನು ಮಾಡಲಿಕ್ಕಾಗಲಿಲ್ಲ, ಅದಕ್ಕಾಗಿ ಕ್ಷಮೆ ಕೇಳ್ಕೊಳ್ತಾ ಇದ್ದೇನೆ. ಈ ದಿನ ಜನನ ಮರಣಗಳ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ. ಜನನ ಮರಣದ ಬಗ್ಗೆ ಹೇಳಬಾರ್ದು ಅಂಥೇಳಿ ಇದೆ, ಆದರೆ ಆ ವಿಷಯದ ಬಗ್ಗೆ ತಿಳ್ಕೋಬಾರ್ದು ಅಂತ ಎಲ್ಲೂ ಇಲ್ಲ. ಯಾಕೆ ಹೇಳಬಾರ್ದು ಅಂತಂದರೆ ಆತಂಕಗಳು ಹೆಚ್ಚಿಗೆ ಆಗುತ್ತೆ, ಗಾಬರಿ ಹೆಚ್ಚಿಗೆ ಆಗುತ್ತೆ. ಅದರ ಮೂಲಕ ದೈನಂದಿನ ಚಟುವಟಿಕೆಗಳಿಗೆ ತೊಂದರೆ ಕೂಡ ಉಂಟಾಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ಮರಣದ ವಿಚಾರಗಳನ್ನ ಹೇಳಬಾರ್ದು ಅನ್ನೋದು ಒಂದು ಪದ್ಧತಿ. ಆದರೆ ಇದ್ರ ಬಗ್ಗೆ ತಿಳ್ಕೊಳ್ಳೇಬಾರ್ದು ಅಂಥೇಳಿ ಎಲ್ಲೂ ಇಲ್ಲ, ತಿಳ್ಕೋಬಹುದು. ಹಾಗೆ ಈ ವಿಡಿಯೋ ಮಾಡಲಿಕ್ಕೆ ಮಗದೊಂದು ಕಾರಣ ಅಂತಂದರೆ, ಕಾಮೆಂಟ್ ಬಾಕ್ಸ್ನಲ್ಲಿ ಒಬ್ಬರು ಮಹಾನುಭಾವರು ನಿಮ್ಮ ವಿದ್ವತ್ತಿಗೆ ಒಂದು ಪ್ರಶ್ನೆ ಅಂತ ಹೇಳಿ ಮರಣದ ಬಗ್ಗೆ ನಿಖರವಾಗಿ ತಿಳಿಸುತ್ತೀರಾ ಅಂತೇಳಿ ಕೇಳ್ಕೊಂಡಿದ್ರು. ದಯಮಾಡಿ ಯಾರ ಮೇಲೂ ಯಾರ ವಿದ್ವತ್ತಿಗೂ ಪ್ರಶ್ನೆಯನ್ನು ಮಾಡಬೇಡಿ. ಅವರ ಮೂಲಕ ಏನು ವಿಚಾರ ತಿಳ್ಕೋಬೇಕು ಅನ್ನೋದಿದೆಯೋ ಅದನ್ನು ತಿಳ್ಕೊಳ್ಳಿ. ಮತ್ತೊಬ್ಬರಿಗೆ ಸವಾಲು ಎಸೆಯೋದು ಸರಿಯಾದ ಕ್ರಮ ಅಲ್ಲ. ಗೊತ್ತಿಲ್ಲದನ್ನು ತಿಳ್ಕೋಬೇಕು, ಗೊತ್ತಿದ್ದನ್ನು ಇನ್ನೊಬ್ಬರಿಗೆ ಹೇಳಬೇಕು. ನಾನು ಎಲ್ಲ ಕಲ್ತಿದ್ದೇನೆ ಅಂತ ನಿಮಗೇನು ಹೇಳ್ತಾ ಇಲ್ಲ. ನಾನು ಇನ್ನೂ ಕೂಡ ವಿದ್ಯಾರ್ಥಿಯೇ. ಈ ಜ್ಯೋತಿಷಶಾಸ್ತ್ರ ಅಗಾಧವಾದಂಥ ದೊಡ್ಡ ವಿಚಾರ. ಪ್ರತಿಯೊಬ್ಬರೂ ಒಂದೊಂದು ರೀತಿಯಲ್ಲಿ ಇದರ ವಿಚಾರ ವಿಮರ್ಶೆಗಳನ್ನು ಮಾಡಿ ಅವರಿಗೆ ತೋಚಿದಂತಹ ರೀತಿಯಲ್ಲಿ ಫಲಗಳನ್ನು ನಿರ್ಣಯಿಸ್ತಾರೆ. ಒಬ್ಬರು ಹೇಳಿದ್ದನ್ನೇ ಇನ್ನೊಬ್ಬರು ಹೇಳಬೇಕು ಅನ್ನೋದು ಯಾವ ನಿಯಮವೂ ಇಲ್ಲ. ಯಾರ ಮಾತು ಸತ್ಯ ಆಗುತ್ತೆ ಅನ್ನೋದು ಆ ಘಟನೆಗಳು ಅನುಭವಕ್ಕೆ ಬಂದಾಗ ಮಾತ್ರನೇ ಅದರ ಫಲಶ್ರುತಿ ತಿಳಿಯೋದು. ಹಾಗಾಗಿ ಯಾರೂ ಕೂಡ ಹೆಚ್ಚು ಅಲ್ಲ, ಯಾರೂ ಕಡಿಮೆಯೂ ಅಲ್ಲ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂತಹ ವಿಚಾರ ವಿಮರ್ಶೆ ಮಾಡುವವರಲ್ಲಿ ನಿಯಮಾವಳಿಗಳು ಇರುತ್ತೆ. ಅದರ ಪ್ರಕಾರ ಈ ದಿನ ನಾವು ಜನನ ಮರಣಗಳ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಹೋಗಬೇಕು ಅಂತಂದರೆ, ಕೆಲವು ಗ್ರಹಗಳು ಇರುತ್ತವೆ. ಅವು ಅತ್ಯಂತ ಕಡು ಕಷ್ಟವನ್ನು, ಮರಣಕಾಲವನ್ನು, ಸೂಚನೆಯನ್ನು ಅವು ಜಾತಕದಲ್ಲಿ ನೀಡುತ್ತೆ. ಅದಕ್ಕೂ ಮೊದಲು ಜನನ ಮರಣಗಳ ಬಗ್ಗೆ ನಾವು ಒಂದು ರೀತಿ ನೋಡೋಣ. ಈಗ ಜನನ ಮರಣ ಇವೆರಡು ಶಬ್ದಗಳು ಯಾವ ರೀತಿ ಬರುತ್ತೆ ಅಂತಂದ್ರೆ, ಜ್ಯೋತಿಷ್ಯವನ್ನ ಹೋರಾಶಾಸ್ತ್ರ ಅಂತ ಕರೀತಾರೆ. ಹೋರಾಶಾಸ್ತ್ರ ಎಂದ್ರೆ ಏನು? ಅಹೋರಾತ್ರಿ ಅಂತ ಹೇಳಿ ಅರ್ಥ. ಅಹೋರಾತ್ರಿ ಹೋರಾಶಾಸ್ತ್ರ ಆಗುತ್ತೆ. ಅದು ಹೇಗೆ ಆಗುತ್ತೆ ಅಂತಂದ್ರೆ, ಅಹೋದಲ್ಲಿನ ಅಹೋ ಅಂತಂದ್ರೆ ಹಗಲು, ರಾತ್ರಿ ಅಂದ್ರೆ ರಾತ್ರಿ. ಅಹೋದಲ್ಲಿನ ಹೋ ಅನ್ನೋ ಅಕ್ಷರವನ್ನ ಮೊದಲು ತೆಗೆದುಕೊಳ್ತಾರೆ. ರಾತ್ರಿಯಲ್ಲಿ ರಾ ಅಕ್ಷರವನ್ನ ತೆಗೆದುಕೊಳ್ತಾರೆ. ಈಗ ಇದು ಹೋರಾಶಾಸ್ತ್ರ ಅಂತ ಹೇಳಿ ಕರೀತಾರೆ. ಇದನ್ನ ಇದು ಹೋರಾಶಾಸ್ತ್ರ ಆಯ್ತು. ಅದೇ ರೀತಿಯಲ್ಲಿ ಜನನ ಮರಣಗಳನ್ನು ಕೂಡ ನಾವು ಸಪ್ರೇಟ್ ಆಗಿ ನೋಡೋಣ. ಹೇಗೆ ಬರುತ್ತೆ ಅನ್ನೋದನ್ನು ನೋಡಿದ ಮೇಲೆ ನಿಮಗೆ ಅದರ ಅರ್ಥ ಗೊತ್ತಾಗುತ್ತೆ.
ಜನನ ಮರಣದಲ್ಲಿ ಜ ಅಕ್ಷರವನ್ನ ಮೊದಲು, ಅನಂತರ ಮ ಅಕ್ಷರವನ್ನ ತೆಗೆದುಕೊಳ್ಳೋಣ. ನೋಡಿ ಏನಾಗುತ್ತೆ, ಜಮಾ ಆಗುತ್ತೆ. ನಮ್ಮ ಜೀವನದಲ್ಲಿ ನಾವು ಹುಟ್ಟಿದ ನಂತರ ನಮ್ಮ ಒಳಿತುಗಳನ್ನ, ಒಳ್ಳೆಯತನವನ್ನ, ಸಾತ್ವಿಕ ಸ್ವಭಾವವನ್ನ ಜಮಾ ಮಾಡ್ತಾ ಹೋದಾಗ ಈ ಮರಣದ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ. ಇದೇ ಜಮಾವನ್ನ ನೀವು ಉಲ್ಟಾ ಮಾಡಿ ಓದಿದಾಗ ಅದು ಮಜಾ ಅಂತ ಅನ್ನಿಸ್ಕೊಳ್ಳುತ್ತೆ. ಮಜಾ ಮಾಡುತ್ತಾ ಹೋದ್ರೆ ಮರಣ ಹತ್ತಿರಕ್ಕೆ ಬರುತ್ತೆ. ಇಷ್ಟೇ ವ್ಯತ್ಯಾಸ. ಜ ಅಕ್ಷರ ಮತ್ತು ಮ ಅಕ್ಷರ ಸೇರಿಸಿದಾಗ ಜಮ. ನಮ್ಮ ಆಯಸ್ಸನ್ನ ವೃದ್ಧಿ ಮಾಡ್ಕೊಳ್ಳೋದಕ್ಕೆ ನಾವು ಒಳ್ಳೆತನವನ್ನು ಬೆಳೆಸ್ಕೊಳ್ತಾ ಹೋದಾಗ ಅದು ಜಮ ಆಗ್ತಾ ಹೋಗುತ್ತೆ. ಆಗ ನಮಗೆ ಬದುಕಿನಲ್ಲಿ ಸುಖ ಸಿಗುತ್ತೆ. ನಾವು ಅದನ್ನೇ ಮಜಾ ಮಾಡ್ಕೊಳ್ತಾ ಹೋದ್ರೆ ನಮ್ಮ ಆಯಸ್ಸು ಕಡಿಮೆ ಆಗ್ತಾ ಬರುತ್ತೆ. ನಮಗೆ ಒಳ್ಳೆಯ ರೀತಿಯಲ್ಲಿ ಫಲಶ್ರುತಿಗಳು ಸಿಕ್ಕೋದಿಲ್ಲ. ಇದು ಅತ್ಯಂತ ಕಷ್ಟಕರವಾದಂತಹ ದಿನಗಳನ್ನ ನಾವು ಕಳಿಬೇಕಾಗುತ್ತೆ. ಹಾಗಿದ್ದಲ್ಲಿ ಈ ಜನನವನ್ನ ಬಿಟ್ಟುಬಿಡಿ. ಜನನ ತನ್ನಷ್ಟಕ್ಕೆ ತಾನು ಅದು ಹಾಗೆ ಆಗುತ್ತೆ. ಈಗ ಬಂದಿರುವ ವೈದ್ಯಕೀಯ ಶಾಸ್ತ್ರದ ಪ್ರಕಾರ ಅವು 9 ತಿಂಗಳು ತುಂಬಬೇಕು ಅಂತ ಇಲ್ಲ, 7 ತಿಂಗಳಿಗೇನೆ ಜನನ ಮಾಡಿಸ್ಬಿಡ್ತಾರೆ ವೈದ್ಯರುಗಳು. ಅದಕ್ಕಾಗಿ ಅದರ ಅವಶ್ಯಕತೆ ಇಲ್ಲ. ಮರಣವನ್ನ ಹೇಗಾದ್ರೂ ಮಾಡಿ ತಡೆಗಟ್ಟಬೇಕು ಅಂತೇಳಿ ಬಹಳಷ್ಟು ಪ್ರಯತ್ನ ಪಡ್ತಾರೆ ವೈದ್ಯರು. ಆದರೆ ಅವ್ರ ಕೈ ಮೀರಿಯೂ ಕೂಡ ಮರಣ ಸಂಭವಿಸುತ್ತೆ. ಹಾಗಾದ್ರೆ ಮರಣ ಸಂಭವಿಸೋದಕ್ಕೆ ಅಥವಾ ಜೀವನದಲ್ಲಿ ಕೆಟ್ಟ ಘಟನೆಗಳು ಜರುಗುವುದಕ್ಕೆ ಯಾರು ಕಾರಣರು? ನಾವು ಇದನ್ನ ಪ್ರಶ್ನೆ ಮಾಡಿಕೊಂಡು ನೋಡಿದಾಗ ನಮಗೆ ಸ್ಪಷ್ಟವಾಗಿ ತಿಳಿದು ಬರುವಂಥದ್ದು ಅಂತಂದ್ರೆ 22ನೇ ದ್ರೇಕಾಣಾಧಿಪತಿ. 22ನೇ ದ್ರೇಕಾಣಾಧಿಪತಿ ಈ 22ನೇ ದ್ರೇಕಾಣಾಧಿಪತಿ ನಮಗೆ ಮರಣವನ್ನ ಅಥವಾ ಕೆಟ್ಟ ಘಟನೆಗಳು ಜರುಗುವುದನ್ನ, ಜೀವನದಲ್ಲಿ ಸಂಕಷ್ಟಗಳನ್ನ ಅನುಭವಿಸುವುದನ್ನ ಸೂಚನೆ ಮಾಡುವಂಥದ್ದೇ ಈ 22ನೆಯ ದ್ರೇಕಾಣಾಧಿಪತಿ. ಅಥವಾ ಇದನ್ನ 22ನೇ ಖರ ದ್ರೇಕಾಣಾಧಿಪತಿ ಅಂತಲೂ ಕರೀತಾರೆ. 22ನೇ ಖರ ದ್ರೇಕಾಣಾಧಿಪತಿ. ಖರ ದ್ರೇಕಾಣಾಧಿಪತಿ. ಇಪ್ಪತ್ತೆರಡನೇ ಖರ ದ್ರೇಕಾಣಾಧಿಪತಿ ಎಂಬುದಾಗಿಯೂ ಕೂಡ ಈ ಅಧಿಪತಿಯನ್ನ ಕರೀತಾರೆ. ಇದರ ಜೊತೆಗೆ ಇದು ಒಂದೇ ಅಲ್ಲದೆ ಇದು ಒಂದಾಯಿತು. ಎರಡನೆಯದು 64ನೇ ನವಾಂಶಾಧಿಪತಿ. ಇಪ್ಪತ್ತೆರಡನೇ ದ್ರೇಕಾಣಾಧಿಪತಿ ಒಬ್ಬ ಆದ್ರೆ 64ನೇ ನವಾಂಶಾಧಿಪತಿಯೂ ಕೂಡ ಮರಣಕ್ಕೆ ಕಾರಣಕರ್ತನಾಗ್ತಾನೆ. ಮರಣಕಾಲವನ್ನ ಸೂಚಿಸುವ ಗ್ರಹ ಆಗುತ್ತೆ. ಹಾಗೆ ಜೀವನದಲ್ಲಿ ಅತ್ಯಂತ ಕಷ್ಟದ ದಿನಗಳನ್ನ ಈ ಅಧಿಪತಿಯ ದಶಾ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ನಮಗೆ ಗೋಚರಕ್ಕೆ ಬರುತ್ತೆ. ಇವು ಸರಿಯಾದ ರೀತಿಯಲ್ಲಿ ಇದ್ದಲ್ಲಿ ಮಾತ್ರ ನಿಜಕ್ಕೂ ಅದ್ಭುತವಾದಂತಹ ಪವಾಡಗಳನ್ನು ಕೂಡ ಇವರು ಸೃಷ್ಟಿಸಬಲ್ಲರು. ಹಾಗೆ ಮರಣಕಾಲಗಳನ್ನು ಕೂಡ ಇದನ್ನ ತಿಳಿಸಬಲ್ಲರು. ಹಾಗಾದ್ರೆ 22ನೇ ದ್ರೇಕಾಣಾಧಿಪತಿಯನ್ನ ಮತ್ತು 64ನೇ ನವಾಂಶಾಧಿಪತಿಗಳನ್ನ ನಾವು ಹೇಗೆ ಕಂಡುಹಿಡಿಯಬೇಕು ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಹಾಗೆ ಬಂದಾಗ ನಾವು ಅದನ್ನ ಯಾವ ರೀತಿಯಲ್ಲಿ ಕಂಡುಹಿಡಿಬೇಕು ಅನ್ನೋದನ್ನ ನಾನು ಈ ದಿನ ನಿಮಗೆ ತಿಳಿಸ್ತಾ ಇದ್ದೇನೆ.
ಒಂದು ಜಾತಕವನ್ನ ತೆಗೆದುಕೊಳ್ಳಿ. ಒಂದು ಜಾತಕ ಲಗ್ನ ಅಂತ ಇಟ್ಕೊಳ್ಳಿ. ಲಗ್ನದಲ್ಲಿ ಬುಧ ಅಂತ ತಿಳಿದುಕೊಳ್ಳಿ. ಇಲ್ಲಿ ರಾಹು, ಗುರು, ವಕ್ರ ಶನಿ, ಚಂದ್ರ, ಕೇತು, ಕುಜ, ಶುಕ್ರ, ರವಿ. ಹೀಗಿದ್ದಾಗ ಈ ಜಾತಕಕ್ಕೆ 22ನೇ ದ್ರೇಕಾಣಾಧಿಪತಿಯನ್ನ ನಾವು ಹೇಗೆ ಗುರುತಿಡಿಬೇಕು ಅನ್ನುವಂಥದ್ದನ್ನ ಈ ದಿನ ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ. ಇದರಲ್ಲಿ ಮುಖ್ಯವಾಗಿ ಲಗ್ನವನ್ನ ತೆಗೆದುಕೊಳ್ಳಿ. ಲಗ್ನವನ್ನ ತೆಗೆದುಕೊಂಡು ಲಗ್ನದ ಡಿಗ್ರಿ ಡಿಗ್ರಿ 0ಯಿಂದ 10 ಡಿಗ್ರಿವರೆಗೆ ಇದ್ದರೆ, ಲಗ್ನದ ಡಿಗ್ರಿ 0ಯಿಂದ 10 ಡಿಗ್ರಿವರೆಗೆ ಇದ್ದರೆ ಲಗ್ನದಿಂದ 8ನೇ ಅಧಿಪತಿ, ಅದೇ ಲಗ್ನ 10 ಡಿಗ್ರಿಯಿಂದ 20 ಡಿಗ್ರಿಯ ಒಳಗೆ ಇದ್ದಲ್ಲಿ ಲಗ್ನದಿಂದ 12ನೇ ಮನೆಯ ಅಧಿಪತಿ, 12ನೇ ಮನೆಯ ಅಧಿಪತಿ. ಲಗ್ನ 20 ಡಿಗ್ರಿಯಿಂದ 30 ಡಿಗ್ರಿ ಇದ್ದಲ್ಲಿ 4ನೇ ಮನೆಯ ಅಧಿಪತಿ. ಇವರು 22ನೇ ರೇಖಾಧಿಪತಿಗಳಾಗಿ ಕೆಲಸವನ್ನ ನಿರ್ವಹಿಸ್ತಾರೆ. ಇಲ್ಲಿ ಡಿಗ್ರಿ ಇದು 2:38. ಹಾಗಾಗಿ ಲಗ್ನದಿಂದ 8ನೇ ಮನೆ 1, 2, 3, 4, 5, 6, 7, 8. 8 ಅಂದ್ರೆ ಇಲ್ಲಿ ಚಂದ್ರ ಬರೋದಿಲ್ಲ, ಗುರು ಬರ್ತಾನೆ. 8ರ ಅಧಿಪತಿ ಗುರು. ಹಾಗಾಗಿ ಗುರು ಮೊದಲನೆಯದು, 1ನೇ ಭಾಗಕ್ಕೆ ಗುರು. 2ನೇ ಭಾಗಕ್ಕೆ 12ರ ಅಧಿಪತಿ ಚಂದ್ರ. 20 ಡಿಗ್ರಿಯಿಂದ 30 ಡಿಗ್ರಿ ಇದ್ರೆ ಲಗ್ನದಿಂದ 4ರ ಅಧಿಪತಿ ಕುಜ. ಇವರು 22ನೇ ರೇಖಾಣಾಧಿಪತಿಗಳಾಗಿ ಆ ಜಾತಕರಿಗೆ ಕಡು ಕಷ್ಟವನ್ನ, ಸಂಕಟವನ್ನ ಮತ್ತು ಮರಣವನ್ನ ತೋರಿಸುವಂತಹ ಗ್ರಹಗಳು. ಈ ಗ್ರಹಗಳ ದಶಾಭುಕ್ತಿ ನಡೆಯುತ್ತಿರುವಾಗ ಆ ವ್ಯಕ್ತಿಗೆ ಮರಣ ಸೂಚಕ ಸಂಭವಿಸುತ್ತದೆ. ಆದರೆ ಈ ಗ್ರಹಗಳು ಒಳ್ಳೆಯ ಮನೆಯಲ್ಲಿರಬೇಕು, ಸುಸ್ಥಿತಿಯಲ್ಲಿರಬೇಕು. ಅದನ್ನ ಮುಂದಿನ ಭಾಗದಲ್ಲಿ ನಾನು ತಿಳಿಸ್ತೇನೆ. ಇವರು ಏನಾದರೂ ದುಸ್ಥಾನದಲ್ಲಿದ್ದಲ್ಲಿ ಅಥವಾ ನೀಚಗತರಾಗಿದ್ದಲ್ಲಿ ಅಥವಾ ಶತ್ರು ಕ್ಷೇತ್ರದಲ್ಲಿದ್ದಲ್ಲಿ, ಅವರು ಬಲಹೀನರಾಗಿದ್ದಲ್ಲಿ
ಅಥವಾ ವಿಪರೀತವಾದಂತಹ ವಿಪರ್ಯಾಸದಲ್ಲಿ ಕುಳಿತಿದ್ದಲ್ಲಿ, ಪೀಡಿತರಾಗಿದ್ದಲ್ಲಿ, ಕೆಟ್ಟ ದೃಷ್ಟಿಗೆ ಒಳಗಾಗಿದ್ದಲ್ಲಿ ಅವರ ದಶ ಮತ್ತು ಭುಕ್ತಿಗಳಲ್ಲಿ ಮರಣ ಸೂಚಕರಾಗಿ ಅವರು ಕೆಲಸ ಮಾಡ್ತಾರೆ. ಅಥವಾ ಬಹಳಷ್ಟು ಕಷ್ಟದಿಂದ ಅವರು ತಮ್ಮ ದಿನಗಳನ್ನು ಕಳಿಬೇಕಾಗುತ್ತೆ. ಹಾಗೆಯೇ ಅವರು ಏನಾದರೂ ಒಳ್ಳೆಯ ಜಾಗದಲ್ಲಿ ಕುಳಿತಿದ್ದೇ ಆದಲ್ಲಿ, ದಶ ಮತ್ತು ಭುಕ್ತಿ ಒಳ್ಳೆಯ ರೀತಿಯಲ್ಲಿ ಇದ್ದಲ್ಲಿ, ಆ ದಶ ಮತ್ತು ಭುಕ್ತಿಗಳು ಪ್ರಗತಿ ಪಥದ ರೇಖೆಗಳನ್ನು ತೋರಿಸ್ತಾ ಇದ್ದಾಗ ಆ ವ್ಯಕ್ತಿ ಬಡತನದಲ್ಲಿ ಹುಟ್ಟಿದ್ರೂ ಕೂಡ ಶ್ರೀಮಂತನಾಗುವ ಸಂಭವ ಕೂಡ ಇರುತ್ತೆ. ಕೇವಲ ಮರಣಕ್ಕೊಂದೇ ನೋಡುವಂಥದ್ದಲ್ಲ, ಅದನ್ನು ಸರಿಯಾದ ರೀತಿಯಲ್ಲಿ ವಿಮರ್ಶೆ ಮಾಡಿ ನೋಡಿ ಆನಂತರ ನಾವು ಈ ವಿಚಾರದಲ್ಲಿ ಮುಂದಕ್ಕೆ ಹೋಗಬೇಕಾಗುತ್ತೆ. ಮುಂದಿನದ್ದು 64ನೇ ನವಾಂಶಾಧಿಪತಿ. ಈ 64ನೇ ನವಾಂಶಾಧಿಪತಿಯನ್ನ ಯಾವ ರೀತಿ ನೋಡಬೇಕು ಮತ್ತೆ ಉಳಿದ ವಿಚಾರಗಳು ಹೇಗಿರುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ಅಲ್ಲಿವರೆಗೂ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಉಳಿದ ವಿಚಾರಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.